ಹಲೋ ಡಿಯರ್ಸ್ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್, ನಿನ್ನೆಯಿಂದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ರೀವ್ಯಾಲ್ಯೂಯೇಷನದ್ದು. ಅದಕ್ಕೆ ಸಂಬಂಧಿಸಿದಂತೆ ನಾನು ಲೈವಲ್ಲಿ ಕೂಡ ನಿಮ್ಮ ಜೊತೆಗೆ ಬಂದು ಡಿಸ್ಕಷನ್ ಮಾಡಿ ನಿಮ್ಮಗಳಿಗೆ ಒಂದು ಸಮಾಧಾನಕರವಾಗುವಂಥ ಒಂದು ಮಾತುಗಳನ್ನು ಆಡಿದೆ. ಆದರೂ ಭಾಳಷ್ಟು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಲಿಲ್ಲ ಲೈವಲ್ಲಿ. ಲೈವ್ ಮುಗಿದ ಮೇಲೆ ನೀವು ನನಗೆ ಕಾಮೆಂಟ್ ಹಾಕಿದ್ದೀರಿ. ಬಟ್ ಈಗ ಸ್ವಲ್ಪ ಫ್ರೀ ಇದ್ದೀನಿ ಬಿಕಾಸ್ ಆಫ್ ಸಂಡೇ. ಸೊ ಇವಾಗ ನಿಮ್ಮ ಲೈವ್ಗಳನ್ನು ನೀವು ಬಂದು ಹೋದ್ಮೇಲೆ ಏನು ಕಾಮೆಂಟ್ ಹಾಕಿದ್ದೀರಿ, ಸೊ ಅದನ್ನು ಓದಿ ಅದಕ್ಕೆ ನೀವು ಸಮಂಜಸವಾದಂಥ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋನನ್ನು ಪೂರ್ತಿಯಾಗಿ ಕೇಳಿ, ಸರಿಯಾಗಿ ಕೇಳಿ. ನೀವು ಇಲ್ಲಿ ಒಂದೇ ಶಬ್ದವನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಒಂದು ಶಬ್ದ ಇರೋದು ಯೂಸ್ ಮಾಡಿರ್ತೀನಿ, ಅದನ್ನಷ್ಟೇ ನೀವು ಹಿಡ್ಕೊಂಡು ಕುಂತು ಬಿಡ್ತೀರಾ. ಕ್ಲೀನಾಗಿ ನಾನು ನಿಮ್ಮ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿ. ಏನು ಆ್ಯಕ್ಚುಲ್ ಆಗಿದೆ ಅನ್ನೋದನ್ನು ಕೂಡ ನಾನು ಸುಮಾರು ಸಲ ಹೇಳಿದ್ದೀನಿ ಮತ್ತು ಈ ವಿಡಿಯೋದಲ್ಲಿ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕಾಮೆಂಟ್ಗಳನ್ನು ಓದ್ತೇನೆ ಮತ್ತು ಇನ್ನೂ ಡೌಟ್ ಇದ್ದರೂ ಕೂಡ ನನಗೆ ಕಾಮೆಂಟನ್ನು ಹಾಕಿ. ಬಿಕಾಸ್ ಆಫ್ ಇದು ಪ್ರಾಬ್ಲಮ್ ಪ್ರತಿ ವರ್ಷ ಇರುವಂಥ ಪ್ರಾಬ್ಲಮ್ ಇದು, ಎಸ್ಪೆಷಲಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ. ಅವ್ರಿಗೆ ಗೊತ್ತಿಲ್ಲ ಈ GNM ಬೋರ್ಡ್ ಬಗ್ಗೆ ಹೆಂಗಿದೆ ಅಂತೇಳಿ. ಆದರೆ 2ನೇ ವರ್ಷ ವಿದ್ಯಾರ್ಥಿಗಳಿಗೆ ಸೆಟ್ ಆಗಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ. ಥರ್ಡ್ ಇಯರ್ ವಿದ್ಯಾರ್ಥಿಗಳಂತ ಹೇಳಕ್ಕೆ ನಾವು ಹೋಗ್ಬಿಡ್ರಿ, ಅವರು ಕಂಪ್ಲೀಟಾಗಿ ಮೈಂಡ್ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಓಕೆ, ನಿಮ್ಮ ಕಾಮೆಂಟನ್ನು ಓದ್ತೀನಿ ಡೈರೆಕ್ಟಾಗಿ. ಈಗ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೇನೋ ಡೌಟ್ ಇದ್ದರೂ ಮತ್ತು ಡೌಟ್ ಇದ್ದರೆ ನೀಟಾಗಿ ಕಾಮೆಂಟ್ಸನ್ನು ಹಾಕಿ. ಸೊ ಫ್ರೆಂಡ್ಸ್, ಇಲ್ಲಿ ಕಾಮೆಂಟ್ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸರ್, ನಂದು ಇವಾಗ ಪಾಸ್ ಅಂತಾನೆ ತೋರಿಸ್ತಾ ಇದೆ. ಸೊ ಹಾಗೆ ಇದ್ದರೆ ಪಾಸ್ ಅಲ್ವಾ? ಮತ್ತು ಚೆಕ್ ಮಾಡಿ ಬೇರೆ ಕೊಡ್ತಾರಾ ಮಾರ್ಕ್ಸ್ ಅಂತ ಕೇಳ್ತಾ ಇರುವಂಥದ್ದು. ನೋಡಿ, ಈಗ ಏನು ಮಾರ್ಕ್ಸ್ ಇದೆಯಲ್ಲ ಅದು ನಿಮ್ಮದು ಜೆನ್ಯೂನ್ ನಿಮ್ಮದೇ ಆಗಿದ್ದರೆ ಸೊ ಅದೇ ನಿಮಗೆ ಇರುತ್ತೆ ಕನ್ಫರ್ಮ್. ಇನ್ ಕೇಸ್ ಆಫ್ ಮಿಸ್ ಮ್ಯಾಚ್ ಆಗಿದ್ದರೆ ಮಾತ್ರ ಬದಲಾವಣೆ ಆಗುತ್ತೆ. ಓಕೆನಾ? ಇಲ್ಲಾಂದರೆ ಆಗೋದಿಲ್ಲ. ಮತ್ತು ಚೆಕ್ ಎಲ್ಲರದ್ದು ಮಾಡ್ತಾರೆ. ಚೆಕ್ ಯಾರ್ದು ಏನಾದರೂ ಮಿಸ್ಸಿಂಗ್ ಆಗಿರೋದನ್ನು ಏನಾದರೂ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯಾರ್ದು ಒಬ್ಬರದು ಇಬ್ಬರು ವ್ಯಕ್ತಿಗಳಿದಾರೆ, ಇವ್ರಿಗೆ ಬಂದಿದೆ, ಇವ್ರಿಗೆ ಬಂದಿದೆ. ಇದನ್ನು ಚೆಕ್ ಮಾಡಿ ನೋಡಿದಾಗ ಸೊ ಇವ್ರದ್ದು ಏನು ರಿಯಲ್ ಗೊತ್ತಾಗ್ಬಿಡ್ತೈತೆ, ರಿಪ್ಲೇಸ್ಮೆಂಟ್ ಇಲ್ಲಿ ಆಗಿಬಿಡ್ತಾವೆ. ಹಾಗಿಲ್ಲಿ ನಿಮ್ಮದು ಈಗ ಪಾಸ್ ಆಗಿದೆಯಲ್ಲ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ದೇನೆಂದರೆ ನಿಮ್ಮದು ಪಾಸೇ ಇರಲಿ ಅಂತ ಬಯಸ್ತೇನೆ. ಬಟ್ ಜೆನ್ಯೂನಾಗಿ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಅಂದರೆ ಯಾವ್ದಾದ್ರು ಮಿಸ್ಸಿಂಗ್ ಆಗಿರುವಂಥದ್ದು ಡಾಟಾ ಹೋಗಿ ಯಾರಿಗಾದರೂ ಮರ್ಜ್ ಆಗಿರುತ್ತೆ, ಬೇರೆ ID ಮರ್ಜ್ ಆಗಿರುತ್ತೆ ರಿಜಿಸ್ಟ್ರೇಷನ್ಗೆ, ಅಂಥದ್ದನ್ನಷ್ಟೇ ಕ್ಲಿಯರ್ ಮಾಡ್ತಾರೆ. ಈಗ ಪಾಸ್ ಆಗಿದ್ದೀನಿ, ನೆಕ್ಸ್ಟ್ ರಿಸಲ್ಟಲ್ಲಿ ಫೇಲ್ ಆಗ್ಬೋದಾ? ಹಾಗೇನಿಲ್ಲ. ನೀವು ಜೆನ್ಯೂನಾಗಿ ಏನು ವ್ಯಾಲ್ಯೂಯೇಷನ್ ಮಾಡಿ ಕಳಿಸಿದ್ದಾರೆ ಅದಿದ್ದರೆ ನೀವು ಪಾಸೇ, ಫೇಲ್ ಅಂತಿಲ್ಲ. ರಿವ್ಯಾಲ್ಯೂಯೇಷನ್ ಹಾಕಿದಾಗ 37 ಮಾರ್ಕ್ಸ್ ಇತ್ತು. ಈಗ ರಿಸಲ್ಟ್ ಇದೆ, ಮಾರ್ಕ್ಸ್ ಬಂದಿದೆ, ಚೇಂಜಸ್ ಏನೂ ಆಗಿಲ್ಲ. ಚೇಂಜಸ್ ಏನೂ ಆಗಿಲ್ವಾ? ನೋಡಿರಿ, ನೀವು ನಾಳೆ ಈವ್ನಿಂಗ್ ತನಕ ಒಂದು ಸಲ ನೋಡಿ. ಸೊ ಅಥವಾ ನಾಡ್ದು ಒಂದು 2-3 ದಿನ ವೇಟ್ ಮಾಡಿರಿ. ಚೇಂಜ್ ಆಗೇ ಇಲ್ಲಪ್ಪ ಅಂತಂದರೆ ನಿಮ್ಮದು ಮಾರ್ಕ್ಸ್, ಈಗ ಸಿಕ್ಕಿರುವಂಥ ಮಾರ್ಕ್ಸ್ 37 ಇದೆಯಲ್ಲ ಅದೇ ಫೈನಲ್. ವಾಟ್ ಅಬೌಟ್ ಪಾಸ್ ಸ್ಟೂಡೆಂಟ್ಸ್? ನೋ, ನಾನು ಇಲ್ಲಿ ಪಾಸ್ ಸ್ಟೂಡೆಂಟ್ ಫೇಲ್ ಸ್ಟೂಡೆಂಟ್ ಅಂತ ಹೇಳ್ತಾ ಇಲ್ಲ. 60% ಎಲ್ಲ ಕರೆಕ್ಟೇ ಇದೆ. ಏನೋ 40% ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅದು ಏನಂದರೆ ಮಿಸ್ ಮ್ಯಾಚ್ ಆಗಿದೆ, ಬೇರೆಯವ್ರ ಡಾಟಾ ಬೇರೆಯವ್ರಿಗೆ ಹೋಗಿ ಮರ್ಜ್ ಆಗಿದೆ ಅಷ್ಟೇ. ಓಕೆ, ನಾನು ಕಾಮೆಂಟಿಗೆ ರಿಪ್ಲೈ ಮಾಡಿ. ಓಕೆ, ನಿಮ್ಮದು ಮುಂದೆ ಏನಾರು ಇರ್ಬೋದು, ನೋಡ್ತೇನೆ. ಸರ್, ನಾನು ಎಷ್ಟು ಸಲ ಚೆಕ್ ಮಾಡಿದರೂ ಪಾಸ್ ಅಂತಲೇ ಬರ್ತಾಯಿದೆ. ನೀವು 100 ಸಲ ಮಾಡಿದರೂ ಪಾಸ್ ಅಂತಲೇ ಬರುತ್ತೆ. ಯಾಕೆ ಗೊತ್ತಾ? ಈಗ ಆಲ್ರೆಡಿ ಡಾಟಾ ಶೇರ್ ಆಗಿಬಿಟ್ಟಿದೆ, ಬದಲಾಗೋದಿಲ್ಲ. ಪಾಸ್ ಆದವರು ಪಾಸಲ್ಲಿ ಇರ್ತಾರೆ, ಫೇಲ್ ಆದವರು ಫೇಲ್ ಇರ್ತಾರೆ. ನಾಳೆಗೆ ಬೋರ್ಡ್ನವರು ಬಂದು ಕ್ರಾಸ್ ವೆರಿಫೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಾದರೂ ಪಾಸ್ ಇದ್ದವರು ಫೇಲ್ ಆಗಿದ್ದಾರೋ ಅಥವಾ ಫೇಲ್ ಇದ್ದವರು ಪಾಸ್ ಆಗಿದ್ದಾರೋ ಅನ್ನೋದನ್ನು ಜೆನ್ಯೂನಾಗಿ, ಯಾರ ಡಾಟಾ ಜೆನ್ಯೂನ್ ಇದೆ ಅದನ್ನು ಅಷ್ಟೇ ಇಡ್ತಾರೆ. ಏನಾದರೂ ಮಿಸ್ಟೇಕ್ ಆಗಿದ್ದನ್ನು ಕರೆಕ್ಷನ್ ಮಾಡ್ತಾರೆ. ನಿಮ್ಮದು ಪಾಸ್ ಆಗಿದೆ ಅಂದಮೇಲೆ ನೀವು ಪಾಸೇ ಇರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಪಾಸೇ ರಿಸಲ್ಟ್ ಬರಲಿ. ನಿಮ್ಮದು ಯಾವುದು ಚೇಂಜ್ ಆಗೋದು ಬೇಡ. ಎನಿ ಪ್ರಾಬ್ಲಮ್ ಪಾಸ್ ಇನ್ ರಿವ್ಯಾಲ್ಯೂಯೇಷನ್, ಎನಿ ಚೇಂಜಸ್ ಇನ್ ದ ಮಾರ್ಕ್ಸ್? ಸೊ ಮಾರ್ಕ್ಸಲ್ಲಿ ಚೇಂಜ್ ಆಗೋದಿಲ್ಲ, ಡಾಟಾದಲ್ಲಿ ಚೇಂಜ್ ಆಗುತ್ತೆ. ಉದಾಹರಣೆ ನೋಡಿರಿ, ಮ್ಯಾಕ್ಸಿಮಮ್ ಪ್ರಾಕ್ಟಿಕಲ್ ಡಾಟಾ ಚೇಂಜ್ ಮಾಡ್ತಾರೆ. ಪ್ರಾಕ್ಟಿಕಲ್ ಫೇಲ್ ಮಾಡಿದಾರಲ್ಲ ಅದನ್ನೊಂದು ಚೇಂಜ್ ಮಾಡಬೇಕು. ಆಮೇಲೆ ಸ್ವಲ್ಪ ಏನಾಗಿದೆ ಅಂದರೆ ಡಾಟಾ ಮಿಸ್ ಮ್ಯಾಚ್ ಆಗಿದೆ, ಅದನ್ನ ಅಷ್ಟೇ ಚೇಂಜ್ ಮಾಡಬೇಕು. ನೆನಪಿಟ್ಕೊಳ್ರಿ, ನೀವು 60% ವಿದ್ಯಾರ್ಥಿಗಳು ಆಲ್ರೆಡಿ ಪಾಸ್ ಆಗಿದ್ದೀರಾ, ನಿಮ್ಮದು ಜೆನ್ಯೂನ್ ಡಾಟಾ ಇದೆ. ಸರ್, ನಂದು ಸೇಮ್ ಸರ್, ಎಲ್ಲರ ಕೈಲೂ ಬಯಸ್ಕೊಂಡೆ, ನಾನು ಬೆಸ್ಟ್ ಟೀಚರ್ ಕಲಿಸ್ಕೊಂಡೆ ಸರ್. ಎಕ್ಸಾಮ್ ಮತ್ತೆ ಯಾವಾಗ ಸರ್? ಇನ್ಫಾರ್ಮೇಷನ್ ಕೊಡಿ ಪ್ಲೀಸ್, ನಾನು ಮೆಸೇಜ್ ರಿಪ್ಲೈ ಕೊಡಿ ಸರ್. ಇದು ಬೋರ್ಡ್ ಈ ಬಾರ್ದು ಪಾಸ್ ಆಗಲಿಲ್ಲ. ಓಕೆ, ಥರ್ಡ್ ಅಲವ್ ಇಲ್ಲ, ನಾನು ಬರಲಿಲ್ಲ. ನಾನು ಸರ್ ಡ್ರೀಮ್ ಇಲ್ಲ, ಹಾಳು ಮಾಡ್ತೀನಿ, ಸತ್ತು ಹೋಗ್ತೀನಿ, ನನ್ನ
ನಂಬಿದರೆ ಕ್ಯಾನ್ ಯು ರಿಪ್ಲೈ ಮೆಸೇಜ್. ಸೊ ಇದು ನನಗೆ ಕಂಪ್ಲೀಟಾಗಿ ಅರ್ಥ ಆಗ್ತಾ ಇಲ್ಲ ಇದು ಕಾಮೆಂಟಿನ ಅಂತೇಳಿ. ಬಟ್ ಇಲ್ಲಿ ಒಂದಷ್ಟು ಇದು ಅರ್ಥ ಆಗ್ತಾಯಿದೆ ನನಗೆ. ಏನಪ್ಪ ಅಂತಂದರೆ ಇದು ನಂಬಿದ್ದಾರೆ, ಆಮೇಲೆ ಇದು ಗೊತ್ತಾಗ್ತಾ ಇದೆ ನನಗೆ. ಯಾವುದಪ್ಪ ಅಂದರೆ ಇದು, ಸೊ ಇದು ಗೊತ್ತಾಗ್ತಾ ಇದೆ. ಓಕೆ, ಇದನ್ನೆಲ್ಲ ಹೇಳ್ಕೊಬಾರ್ದು. ಆಮೇಲೆ ಇದು ಗೊತ್ತಾಗ್ತಾ ಇದೆ. ಸೊ ಇದು ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ನಂಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಬಟ್ ನೀವು ಮೇ ಬಿ ಸ್ಯಾಡಲ್ಲಿದ್ದೀರಿ, ಅಂದರೆ ರಿಸಲ್ಟ್ ಫೇಲ್ ಆಗಿದೆ ನಿಮ್ಮದು. ಅದೇ ಸಲುವಾಗಿ ನೀವೀಗ ಎಕ್ಸಾಮ್ ಯಾವಾಗಂತ ಕೇಳ್ತಾ ಇದ್ದೀರಿ. ನೋಡಿರಿ, ಎಕ್ಸಾಮು ಇದು ಇನ್ ಕೇಸ್ ಆಫ್ ನಾಳೆಗೆ ಈ ರಿಸಲ್ಟ್ ಕ್ಲಿಯರ್ ಆಗಿಬಿಟ್ರೆ, ಎಲ್ಲ ಕರೆಕ್ಟ್ ಇದೆಯಪ್ಪ ಅಂತ ಕ್ಲಿಯರ್ ಆಗಿಬಿಟ್ರೆ, ಸೊ ನಾನು ನಿಮಗೆ ಜುಲೈ ಲಾಸ್ಟ್ ವೀಕಲ್ಲಿ ಎಕ್ಸಾಮ್ ಇರುತ್ತೆ, ಇಲ್ಲಾಂದರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ತನಕ ಹೋಗುತ್ತೆ. ಹಾಯ್ ಬ್ರೋ, ಹೊಸದಾಗಿ ನರ್ಸಿಂಗ್ ಕಾಲೇಜ್ ಮಾಡಬೇಕಂತ ಇದ್ದೀನಿ, ಅದರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ. ಸೊ ನೋಡಿ, ಅದರ ಬಗ್ಗೆ ನಾನು ಇದರಲ್ಲಿ ಈ ಚಾನಲಲ್ಲಿ ಹೇಳೋಕ್ಕಾಗೋದಿಲ್ಲ, ಅದು ಪರ್ಸನಲ್ ಆಗುತ್ತೆ. ಯಾಕಂತಂದರೆ ಹೊಸ ಕಾಲೇಜ್ ಪರ್ಮಿಷನ್ ತೊಗೋಬೇಕಂದ್ರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಇದ್ದಾವೆ. ಸೊ ಹೀಗಾಗಿ ಸೊ ನೀವು ನಮಗೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮು ಅಥವಾ ಟೆಲಿಗ್ರಾಮ್ पर्सनल मैसेज ಮಾಡಿ ನಿಮ್ಮ ಮಾಹಿತಿ ಕೊಡ್ತೇನೆ. मैं एक सब्जेक्ट पास हुआ और दूसरा सब्जेक्ट फेल हुआ है, सेम मार्क्स है. So see, just wait for the tomorrow one day you wait, or 2 days wait. If there is no changes, your result is it's only genuine. ನನ್ನ ಸಿಸ್ಟರ್ದು 1,60,000 ಬಿ ಎಸ್ ನರ್ಸಿಂಗ್ ಬಗ್ಗೆ ಇದೆ. ಓಕೆ, ರಿಸಲ್ಟ್ ಸೇಮ್ ಆಯಾ ಬಿ ಬಿ. ಸೊ ರಿಸಲ್ಟ್ ಡಸ್ ನಾಟ್ ಚೇಂಜಸ್, ಯು ಜಸ್ಟ್ ವೇಟ್ ಫಾರ್ ದಿ ಟುಮಾರೋ ಒನ್ ಡೇ. ಇಫ್ ದೇರ್ ಇಸ್ ನೋ ಚೇಂಜಸ್ ಇನ್ ದ ರಿಸಲ್ಟ್, ಸೊ ಇಟ್ ಮೀನ್ಸ್ ಯುವರ್ ರಿಸಲ್ಟ್ ಈಸ್ ಆ್ಯಕ್ಚುಲ್ ರಿಸಲ್ಟ್ ಈಸ್ ದಿಸ್ ಮಚ್, ದಿಸ್ ಈಸ್ ಓನ್ಲಿ. 30 ಮಾರ್ಕ್ಸ್ ಇತ್ತು, ಈಗ 30 ಇದೆ, ಚೇಂಜಸ್ ಆಗಲಿಲ್ಲ. ಸೊ ನೋಡಿ, ಪ್ರತಿ ವರ್ಷ ಕೂಡ ನಾವು ರಿವ್ಯಾಲ್ಯೂಷನ್ದಲ್ಲಿ ಏನು ಚೇಂಜಸ್ ನೋಡೋದಿಲ್ಲ, ಏನಿದೆಯೋ ಅದನ್ನೇ ನೋಡ್ತಿರ್ತೀವಿ, ಏನು ಬದಲಾವಣೆ ನೋಡೋದಿಲ್ಲ. ಸೊ ಹೀಗಾಗಿ ಮತ್ತು ನಿಮ್ಗೆ ಈ ಸಲನೂ ಕೂಡ ಅದೇ ಸೇಮ್ ಥಿಂಗ್ಸ್ ಆಗಿದೆ. 38 ಮಿಲ್ಲ ಬಟ್ ಫೇಲ್, ಜಸ್ಟ್ ವೇಟ್ ಇಟ್. ಇಫ್ ಇನ್ ಕೇಸ್ ಆಫ್ 38 ಮೀನ್ಸ್ ಪ್ರಾಕ್ಟಿಕಲ್ ಆ್ಯಂಡ್ ಥೇರಿ ಎರಡೂ ಡಿವೈಡ್ ಮಾಡಬೇಕು. ಎರಡೂ ಬಿಟ್ಟು ನಿಮ್ಗೆ ಅಂದರೆ ಥಿಯರಿದಲ್ಲೇ ನಿಮಗೆ 20 ಅಬೋವ್ ಬೀಳಬೇಕು, ಆಮೇಲೆ ಪ್ರಾಕ್ಟಿಕಲ್ 20 ಅಬೋವ್, ಮತ್ತು ಎಕ್ಸ್ಟರ್ನಲ್ದಲ್ಲಿ ನಿಮಗೆ 35. ಈ ಥರ ಇದ್ದರೆ ನಿಮ್ಗೆ ಎರಡೂ ಕೂಡಿ ನಿಮಗೆ ಜಾಸ್ತಿ ಆಗಬೇಕು. ನೀವು ಇಲ್ಲಿ ಎರಡೂ ಕೂಡಿ 38 ಅಂದರೆ ಫೇಲೇ ಅದು, ಪ್ರಾಕ್ಟಿಕಲು ಮತ್ತು ಥಿಯರಿ ಆದರೆ. ಸೇಮ್ ಮಾರ್ಕ್ಸ್ ಬಂದಿದೆ, ಕರೆಕ್ಷನ್ ಮಾಡಿದಾರ ಇಲ್ವಾ? ಸೇಮ್ ಮಾರ್ಕ್ಸ್ ಬಂದರೆ ಒಂದು ಕರೆಕ್ಷನ್ ಮಾಡಿದಿಲ್ಲ ಅನ್ನೋದನ್ನು ಬೋರ್ಡ್ನವರೇ ಹೇಳಬೇಕು. ಯಾಕಂದರೆ ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ಸೊ ಸೇಮ್ ಪ್ರಾಬ್ಲಮ್ ಏನು ಮಾರ್ಕ್ಸ್ ಇತ್ತೆ ಅದನ್ನೇ ಇಟ್ಬಿಟ್ಟಿರ್ತಾರೆ. ದೆನ್ ವೈ ಯು ಸೇಡ್ ಎಸ್ಟರ್ಡೇ ರಿಸಲ್ಟ್ ಲಿಂಕ್ ಆರ್ ಓಪನ್ ಸರ್, ಯು ನೀಡ್ ಟು ಕ್ಲಾರಿಫೈ ಬೋರ್ಡ್ ನೋಟಿಸ್. ಸಿ ಎಸ್ಟರ್ಡೇ ಲಿಂಕ್ ಈಸ್ genuinely they updated, board is updated, but board itself updated, we are displayed the result, but it is not a fake, but it is issue is the link is not properly updated and the data is not properly submitted by the link, okay, through our students. So it is something happens with the link, I said in this video. Okay, I am not verify, I know that. Okay, I am daily in touch with the board, I know that how it is a board. You are learning only 3 years, I am still 10 years I completed in this board, I know that how it is. So I am just said in this video, some students are mess me to it is a fake result. I am clarify that it is not a fake, it is a real, but data not properly updated. ರೀಅನೌನ್ಸ್ ರಿಸಲ್ಟ್ ಬಿಟ್ಟರೆ ಪಾಸ್ ಆಗ್ಬೋದಾ? ನೋಡಿ, ರೀಅನೌನ್ಸ್ಮೆಂಟ್ ಮಾಡೋದಿಲ್ಲ, ಈಗ ರಿಸಲ್ಟ್ ರೀಅನೌನ್ಸ್ಮೆಂಟ್ ಮಾಡೋದಿಲ್ಲ. ಏನು ಡಾಟಾ ಯಾರ್ಯಾರ್ದು ಮಿಸ್ಸಿಂಗ್ ಆಗಿದೆಯಲ್ಲ ಅದನ್ನು ಕರೆಕ್ಷನ್ ಮಾಡ್ತಾರೆ ಅಷ್ಟೇ. ಈಗ ಫೈನಲ್ ಇದೆ ಮಾರ್ಕ್ಸ್ ಅಂತ ಆಯ್ತಾ ಸರ್? ನೋಡಿ, ಇನ್ನೂ ಫೈನಲ್ ಆಗಿದೆ. ಈಗ ಯಾರ್ದು ಡಾಟಾ ಮಿಸ್ಸಿಂಗ್ ಆಗಿದೆ ಅಂಥ ವಿದ್ಯಾರ್ಥಿಗಳದಷ್ಟೇ ಫೈನಲೈಸ್ ಆಗಿಲ್ಲ. ಉದಾಹರಣೆ ಹೇಳ್ತೀನಿ ನೋಡಿ, ಥಿಯರಿ ಪಾಸ್ ಆಗಿದೆ, ಪ್ರಾಕ್ಟಿಕಲ್ ಫೇಲ್ ಆಗಿದೆ. ಓಕೆನಾ? ಥಿಯರಿ ಪಾಸ್ ಆಗಿದೆ ಆದರೆ ಪ್ರಾಕ್ಟಿಕಲ್ ಫೇಲ್ ಆಗಿದೆ, ಅದು ಮಿಸ್ ಮ್ಯಾಚ್, ಅದನ್ನು ಎಡಿಟ್ ಮಾಡ್ತಾರೆ, ಅದನ್ನು ಚೆಕ್ ಮಾಡಿ ಇದನ್ನು ಮಾಡ್ತಾರೆ. ಆಮೇಲೆ ಡಾಟಾ ನಾಟ್ ಫೌಂಡ್ ಅಂತಿದೆ, ಅಂಥವ್ರುಗಳಿಗೆ ಇದನ್ನು ಮಾಡ್ತಾರೆ, ಕರೆಕ್ಷನ್ ಮಾಡಿ ಕೊಡ್ತಾರೆ. ಅಂಥವುಗಳನ್ನು ಮಾತ್ರ ಇಲ್ಲಿ ಆಗೋದು ಅಂಥದ್ದು. ಬೇರೆ ಇಲ್ಲಿ ಯಾರು ಪಾಸ್ ಇದ್ದೀರಾ ಅವರು ಪಾಸೇ ಇರ್ತೀರಾ. ಯಾರಾದರೂ ಫೇಲ್ ಅಂತ ಬಂದಿದೆ, ಆಲ್ರೆಡಿ ಅವರು 45 ತೊಗೊಂಡು 55 ತೊಗೊಂಡು 60 ತೊಗೊಂಡು ಪಾಸ್ ಆಗೋಲ್ಲಿ ಎಫ್ ಅಂತ ಬಂದುಬಿಟ್ಟಿದೆ, ಅಂಥವ್ರುಗಳನ್ನು ಕರೆಕ್ಷನ್ ಮಾಡ್ತಾರೆ ಅಷ್ಟೇ. ಈ ವೇಸ್ಟ್ ಕೋರ್ಸ್ಗೆ MBA MTech ಈಸ್ ಬೆಸ್ಟ್ ಡೇಸ್ ಜಾಬ್ ವಿಲ್ ಬೇಸ್ಡ್ ಅಪಾನ್ ಅವರ್ ಸ್ಕಿಲ್ಸ್ ನಾಟ್ ಫ್ರಮ್ ಕ್ವಾಲಿಫಿಕೇಷನ್ಸ್. ಇನ್ನು MBA MTech, okay, see your opinion is said, it is different. If you fail now, if you write a supplementary exam, will marks card will repeated or any repeats? Yes, supplementary it comes in the supplement, not in marks card. It shows them the dates. Marks card shows the dates.
Okay, this date should be mentioned in the August month, July month supplementary exam like that. But this is not harmful to government jobs or any government jobs, either it is in the any private jobs. It is not dangerous. You are passed in the supplementary, we are not recruiting you like that, not there. ನೀವು ಇನ್ ಕೇಸ್ ಆಫ್ ಸಪ್ಲಿಮೆಂಟ್ರಿಲಿ ಪಾಸ್ ಆದರೂ ಕೂಡ ನಿಮಗೆ ರಿಪೀಟರ್ ಅಂತ ಬರೋಂಗಿಲ್ಲ, ಅಲ್ಲಿ ಡೇಟ್ಗಳು ಬರ್ತಾವೆ ಸಪ್ಲಿಮೆಂಟ್ರಿ ಈ ಥರ ಬರ್ತದೆ. ಪಾಸ್ ಆಗಿರೋರು ಹೇಗೆ ಬ್ರೋ, ಪಾಸ್ ಆದವರು ಆದಂಗೆ ತೊಂದರೆ ಇಲ್ಲ. ಆದರೆ ಮಿಸ್ ಆಗಿ ಫೇಲ್ ಆಗವ ಪಾಸ್ ಆಗಿದ್ದರೆ, ಅಂದರೆ ಯಾರ್ದೋ ಡಾಟಾ ಬಂದು ಅಲ್ಲಿ ಕೂತ್ಕೊಂಡು, ಅಂದರೆ ಫೇಲ್ ಆಗೋ ಜಾಗದಲ್ಲಿ ಮಾರ್ಕ್ಸ್ ಬಂದು ಕೂತ್ಕೊಂಡಿತ್ತು, ಆ್ಯಕ್ಚುಲಿ ಅವ್ದು ಆ ಮಾರ್ಕ್ಸ್ಗಳು ಒಂದು ಇರೋದಿಲ್ಲ. ಹಾಗಿದ್ದಾಗ ಸೊ ಏನು ಮಾಡ್ತಾರೆ ಅಂತಂದರೆ ಅದನ್ನು ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿ ಅದು ರಿಯಲ್ ಆಗಿ ಯಾರ್ದು ಡಾಟಾ ಇದೆ ಅವ್ರಿಗೆ ಅದನ್ನು ಪೆಚ್ ಮಾಡ್ತಾರೆ, ನಿಮ್ಮದು ರಿಯಲ್ ಏನಿದೆ ಅದನ್ನು ಪೆಚ್ ಮಾಡಿ. ಆ ರೀತಿಯೂ ಕೂಡ ಆಗ್ಬೋದು. ನಮ್ಮ ಪ್ಯಾರಾಮೆಡಿಕಲಲ್ಲಿ 1 ತಿಂಗಳಿಂದ ಇದು ಪ್ರಾಬ್ಲಮ್ ಆಗಿದೆ. 3 ಟೈಮ್ಸ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪ್ಯಾರಾಮೆಡಿಕಲಲ್ಲಿ. ಓಕೆ, ನೆಕ್ಸ್ಟ್ ಫಸ್ಟ್ ರಿವಿಷನ್ ರಿಸಲ್ಟ್ ಅಗೇನ್ ವಿಲ್ ಕಮ್ ಆರ್ ನಾಟ್, ಆಲ್ರೆಡಿ ಅನೌನ್ಸ್ಡ್, check your results, if not found wait for 2 to 3 days, or if fail, if you already marks is showing pass but remark showing fail, then wait for the update. If you are pass in theory, practical failed, you wait for the update for practical pass, updating pass percentage. ಸರ್ ಏನು ಚೇಂಜ್ ಆಗಿಲ್ಲ ಸರ್, ಸೇಮ್ ರಿಸಲ್ಟ್, ಓಲ್ಡ್ ಮಾರ್ಕ್ಸ್ಕ ಒಂದು ಕೂಡ ಎಕ್ಸ್ಟ್ರಾ ಮಾರ್ಕ್ಸ್ ಇಲ್ಲ. 4 ಸಬ್ಜೆಕ್ಟ್ ನೋಡಿರಿ, ಅದು ಪ್ರತಿ ವರ್ಷ ಒಂಥರ ಏನಂದರೆ ವಿಚಿತ್ರ ಇದೆ JNM ಮತ್ತು ಪ್ಯಾರಾಮೆಡಿಕಲ್. ಏನಂದರೆ ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಹಾಕಿರ್ತಾರೆ. ಸೊ ವ್ಯಾಲ್ಯೂಯೇಷನ್ ಹಾಕಿದಾಗ ಮತ್ತು ಸೇಮ್ ರಿಸಲ್ಟ್ ಹೆಂಗೆ ಬರುತ್ತೆ, ನನಗೂ ಕೂಡ ವಂಡರ್ ಇದೆ. ಅದು ನನಗೂ ಕೂಡ ವಿಚಿತ್ರ ಅನ್ನಿಸ್ತಾ ಇದೆ. ಬಟ್ ಇದಕ್ಕೆ ಯಾರು ನೀವೇ ಆನ್ಸರ್ ಕೇಳಬೇಕು. ಈಗ ಗುಡ್ ಆಫ್ಟರ್ನೂನ್ ಸರ್, ನೀವು ಮೊದಲು ಮಾಡಿರೋ ವಿಡಿಯೋದಲ್ಲಿ ಫೇಲ್ ಆದವರು ಪಾಸ್ ಆಗ್ಬೋದು ಅಂತ ಹೇಳಿದಿರಿ. ಈಗ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆದರೆ ಈ ವಿಡಿಯೋದಲ್ಲಿ ಬೇರೆ ಥರ ಹೇಳ್ತಾ ಇದ್ದೀರಾ, ಸ್ವಲ್ಪ ಕ್ಲಾರಿಟಿ ಕೊಡಿ. ನನಗೂ ಸೇಮ್ ಮಾರ್ಕ್ಸ್ ಕೊಟ್ಟಿರೋದು, ಅದಕ್ಕೆ ಏನು ಸೊಲ್ಯೂಷನ್ ಇಲ್ಲ, ಕಂಪ್ಲೀಟ್ ಮಾಡಬೇಕು ಹೇಳಿ. ನೋಡಿರಿ, ಕಂಪ್ಲೀಟ್ ಮಾಡೋದರಿಂದ ಏನು ಯಾರು ರೆಸ್ಪಾನ್ಸ್ ಮಾಡೋಲ್ಲ. ಪ್ರತಿ ವರ್ಷ ವಿದ್ಯಾರ್ಥಿಗಳು ಇದೇ ಪ್ರಾಬ್ಲಮ್ ಇದೆ. ನಾ ಏನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ವಿದ್ಯಾರ್ಥಿ ಏನಾಗಿದೆ ಅಂತಂದರೆ, ಅವನು ಸರಿಯಾಗಿ ಎಕ್ಸಾಮ್ ಬರೆದಿಲ್ಲ, ಅವನು ಅಂದ್ಕೊಂಡ್ಬಿಟ್ಟಿದ್ದಾನೆ ನಾ ಫೇಲ್ ಆಗ್ತೀನಿ ಅಂತ, ಓಕೆನಾ. ಸೊ ಆಮೇಲೆ ಇನ್ನೊಂದು ವಿದ್ಯಾರ್ಥಿ ಏನಾಗಿದ್ದಾನೆ, ನಂದು ಪಾಸ್ ಆಗಿದೆ ಅಂತ. ಆ್ಯಕ್ಚುಲಿ ಪಾಸ್ ಆಗಿದ್ದಾನೆ, ಆದರೆ ಇವ್ನು ಡಾಟಾ ಏನಾಗಿದೆ ಅಂದರೆ ಡಾಟಾ ಪ್ರಾಬ್ಲಮ್ ಆಗಿ ಇವನಿಗೆ ಫೇಲ್ ಅಂತ ಬಂದುಬಿಟ್ಟಿದೆ. ಇವು ಫೇಲ್ ಆಗವ ಆಲ್ರೆಡಿ ಇವಾಗ 1-2 ಮಾರ್ಕ್ಸ್ ಬರಬೇಕಿತ್ತು. ಆದರೆ ಇವೇನು ಮಾಡಿದಾನಪ್ಪ ಅಂತಂದರೆ, ಇವನಿಗೆ ಈ ವಿದ್ಯಾರ್ಥಿದು ಮಾರ್ಕ್ಸ್ ಇವ್ನಿಗೆ ಶಿಫ್ಟ್ ಆಗಿದೆ, ಈ ವಿದ್ಯಾರ್ಥಿದು ಮಾರ್ಕ್ಸ್ ಇವ್ನಿಗೆ ಶಿಫ್ಟ್ ಆಗಿದೆ. ಈ ರೀತಿ ಡಾಟಾ ಮಿಸ್ಮ್ಯಾಚಿಂಗ್ ಆದಾಗ ಬದಲಾವಣೆ ಆಗ್ಬೋದು ಅಂತ ಹೇಳಿದ್ದೀನಿ. ಇದು ನಮ್ಮ ಪ್ರಾಕ್ಟಿಕಲಿ ಪ್ಯಾರಾಮೆಡಿಕಲ್ದಲ್ಲಿ ಆಗಿದೆ. ನನ್ನ ಹತ್ರ ಈಗಾದರೂ ಆ ಡಾಟಾ ಇದೆ. ಫಸ್ಟ್ ಇದರಲ್ಲಿ ಇರಬೇಕಾದ್ರೆ ವಿದ್ಯಾರ್ಥಿದು ಪಾಸಾಗಿ ಬಂದಿತ್ತು. ನನ್ನ ಹತ್ರ ಡಾಟಾ 2-3 ಇದಾವೆ ಪ್ಯಾರಾಮೆಡಿಕಲ್ದು. ಅದು ಪಾಸಾಗಿ ಬಂದಿತ್ತು. ಮತ್ತು 2ನೇ ಸಾರಿಗೆ ಅಪ್ಡೇಟ್ ಮಾಡಿದಾಗ, ಟೆಕ್ನಿಕಲ್ ಪ್ರಾಬ್ಲಮ್ ಅಪ್ಡೇಟ್ ಮಾಡಿದಾಗ ಫೇಲ್ ಅಂತ ಬಂತು. ಇದೇ ಫೈನಲ್ ಆಗಿಬಿಡ್ತು. ಈ ರೀತಿ ಆಗಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಮಿಸ್ಮ್ಯಾಚ್ ಮೀನಿಂಗ್ ಏನು, ಇಲ್ಲಿ ಮತ್ತೊಂದು ಸಲ ಕರೆಕ್ಷನ್ ಮಾಡೋದಿಲ್ಲ. ಯಾರ್ದಾರ್ದು ಜೆನ್ಯೂನ್ ಆಗಿ ಆ ಡಾಟಾ ಅವ್ನಿಗೆ ಸೇರಬೇಕಾಗಿರೋದು ಬೇರೆದವ್ರಿಗೆ ಹೋಗಿ ಸೇರಿದರೆ ಅದನ್ನು ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ಇಲ್ಲಿ ನೀವೇನಾದರೂ ಜೆನ್ಯೂನ್ ಆಗಿ ಪಾಸ್ ಆಗಿದ್ದರೆ ನಿಮ್ಮನ್ನು ಫೇಲ್ ಮಾಡೋದಿಲ್ಲ. ನಿಮ್ದು ಏನು ಮಾರ್ಕ್ಸ್ ಇದೆಯಲ್ಲ ಅದನ್ನೇ ಕೊಡ್ತಾರೆ, ಏನೂ ಬದಲಾವಣೆ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಟೆನ್ಷನ್ ತೊಗೊಳ್ಬೇಡ್ರಿ. 35 ಮಾರ್ಕ್ಸ್ ಇತ್ತು ಮೊದಲು, ಇವಾಗಲೂ ಅಷ್ಟೇ ಇದೆ. ಚೇಂಜ್ ಮಾಡ್ಬೋದಾ? ಇಲ್ಲ ಅಂದರೆ ಏನು ಮಾಡಬೇಕು, ಇವಾಗ ಕಂಪ್ಲೇಂಟ್ ಮಾಡಬೇಕು, ಏನು ಗೊತ್ತಾಗ್ತಿಲ್ಲ. ನೋಡಿರಿ, ಕಂಪ್ಲೇಂಟ್ ಮಾಡೋಕ್ಕಾಗೋದಿಲ್ಲ ರೀ. ಕಂಪ್ಲೇಂಟ್ ಇಲ್ಲಿ JNM ಪ್ಯಾರಾಮೆಡಿಕಲಲ್ಲಿ ಏನು ಕಂಪ್ಲೇಂಟ್ ಮಾಡೋಕ್ಕಾಗೋದಿಲ್ಲ. ಯಾವಾಗ ಕಂಪ್ಲೇಂಟ್ ಮಾಡ್ಬೋದು ಅಂತಂದರೆ, ನೀವು ಫೋಟೋ ಕಾಪಿ ಇದ್ದಿದ್ದರೆ ನೀವು ಸ್ವಲ್ಪ ಹೋರಾಟ ಮಾಡ್ಬೋದಿತ್ತು. ಆದರೆ ನಿಮ್ಮ ಹತ್ರ ಪ್ರೂಫೂ ಇಲ್ಲ. ಸೊ ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ನೆನಪು ಮಾಡ್ಕೊಳ್ರಿ, ತಳಗಡೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದ್ರ ಬಗ್ಗೆ. ನೀವು ನಮ್ದು ಏನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅದೇ ಫೈನಲ್, ಪಾಸ್ ಆಗಲಿ ಫೇಲ್ ಆಗಲಿ ಅದೇ ಫೈನಲ್ ರೂಲ್ಸ್ ಅಂತ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಕಂಪ್ಲೇಂಟ್ ಮಾಡೋಕ್ಕೆ ಬರೋಂಗಿಲ್ಲ. ಆದರೆ ಧ್ವನಿ ಎತ್ಬೋದು. ಹೇಗೆ? ಸೋಷಿಯಲ್ ಮೀಡಿಯಾ ಹತ್ರ ಹೋಗಿ, ಉದಾಹರಣೆಗೆ ನೀವೇನಾದರೂ ನಮ್ಮ ಚಾನಲ್ ಮುಖಾಂತರ ಒಂದು 4-5 ಜನ ಕುಡ್ಕೊಂಡು ಧ್ವನಿ ಎತ್ತಿದರೆ ಅದನ್ನು ನಾನು ಟ್ವಿಟರ್ನಲ್ಲಿ ಟ್ಯಾಗ್ ಮಾಡ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಿಗೆ. ಆಮೇಲೆ ಎಲ್ಲರೂ ನೋಡ್ತಾರೆ ನಮ್ಮ ಚಾನಲನ್ನು. ಆಮೇಲೆ ನೀವು ಯಾವ್ದಾದ್ರು ನ್ಯೂಸ್ ಚಾನಲಿಗೆ ಇದನ್ನು ಮಾಡ್ಬೋದು, ಧ್ವನಿ ಎತ್ಬೋದು. ಆವಾಗ ಏನಾದರೂ ಚೇಂಜಸ್ ಆದರೆ ಆಗ್ಬೋದು, ಇಲ್ಲಾಂದರೆ ಇಲ್ಲ. ಬಟ್ ಇವಾಗ ನೀವು ಸೇಮ್ ಮಾರ್ಕ್ಸ್ ಇದೆ ಅಂತಂದರೆ ಪ್ರತಿ ವರ್ಷದ್ದು ಸೇಮ್ ಪ್ರಾಬ್ಲಮ್ ಏನು, ಇದರಲ್ಲಿ ಆ್ಯನ್ಯುವಲ್ದಲ್ಲಿ ಫೇಲ್ ಅಂತ ಬಂದಿರುತ್ತೆ, ರಿವ್ಯಾಲ್ಯೂಯೇಷನ್ ಹಾಕಿದಾಗ ಅದೇ ಮಾರ್ಕ್ಸು ಕೂಡ ಬಂದುಬಿಡ್ತವೆ. ಇದು ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಆಗುವಂಥದ್ದು. ನಾನು ಪ್ರತಿ ವರ್ಷ ಕೂಡ ಇದೇ ಮಾತು ಹೇಳ್ತಾ ಇದ್ದೇನೆ. ನನ್ನಂತೂ ಯಾರೂ ಮಾತು ಕೇಳೋದಿಲ್ಲ. ಫಸ್ಟ್ ಆಫ್ ಆಲ್ ನೀವೇ ನಮ್ಮ ಚಾನಲ್ ನೋಡೋದಿಲ್ಲ ಅಂದಮೇಲೆ
ಆಲ್ಮೋಸ್ಟ್ ನೀವು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಇವಾಗ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರೇ ಕಡಿಮೆ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿದ್ರು ಬೆರಳಂಕಿಯಲ್ಲಿ ನಮ್ಮ ಚಾನಲ್ ನೋಡ್ತಾರೆ ಅಷ್ಟೇ. ಉಳ್ಕಿದವರು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೀವು ಮಾಡಿ ಹಿಂಗಿರಬೇಕಾದ್ರೆ ನೀವು ನಿಮ್ಮ ಸಲುವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅಂದರೂ ಕೂಡ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಹಂಗಿರಬೇಕಾದ್ರೆ ನಿಮಗೆ ಯಾರು ಕೇರ್ ಮಾಡ್ತಾರೆ ರೀ? ನಿಮ್ಮ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾರೆ ಅದನ್ನು ಹೇಳಿ, ಓಕೆನಾ? ಸೊ ಮತ್ತೇನೋ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಹಾಕಿ, ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ರಿ ಅಷ್ಟೇ ನಾನು ಮಾತಾಡಿದ್ದು ಏನಂತ ಹೇಳಿ.